ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವನಿಗೂ ಶರಣು ಶರಣಾರ್ಥಿ. ಇಂದು ಉರಿಲಿಂಗ ಪೆದ್ದಿಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಳ್ತಾ ಅವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಉರಿಲಿಂಗ ಪೆದ್ದಿಗಳ ಕಾಲ 1960. ಇವರು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂತಹ ಅಂಕಿತ ನಾಮದಿಂದ ರಚಿಸಿರುವಂತಹ ಸುಮಾರು 366 ವಚನಗಳು ನಮಗೆ ಲಭ್ಯ ಇದೆ. ಇವರು ಪೂರ್ವಾಶ್ರಮದಲ್ಲಿ ಕಳ್ತನ ಮಾಡೋದನ್ನೇ ಅವರ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ರು. ಅವರ ಪೂರ್ವಾಶ್ರಮದ ಹೆಸರು ಪೆದ್ದಿ, ಪೆದ್ದಯ್ಯ, ಪೆದ್ದಣ್ಣ ಅಂತ ಕರಿತಾ ಇದ್ರು. ನಂತರ ಉರಿಲಿಂಗ ದೇವರ ಶಿಷ್ಯನಾಗಿ ಅವರಿಂದ ಇಷ್ಟಲಿಂಗ ದೀಕ್ಷೆಯನ್ನ ಪಡಿತಾರೆ. ಇವರು ಇಷ್ಟಲಿಂಗ ದೀಕ್ಷೆ ಪಡೆದ ವಿಚಾರವೇ ಬಹಳ ಕುತೂಹಲಕಾರಿಯಾಗಿದೆ. ಅದರ ಬಗ್ಗೆ ಒಂದಿಷ್ಟು ನೋಡೋಣ. ಪೂರ್ವಾಶ್ರಮದಲ್ಲಿ ಇವರು ದಲಿತ ಸಮಾಜಕ್ಕೆ ಸೇರಿದವರು. ಇವರು ಆಂಧ್ರದ ಮೂಲದವರು ಅಂತ ತಿಳಿದು ಬರುತ್ತೆ. ಗುರುಗಳಾದ ಉರಿಲಿಂಗ ದೇವರು ಆಂಧ್ರ ಪ್ರದೇಶದ ನಾಂದೇಡ ಜಿಲ್ಲೆಯ ನಲ್ಲೂರಿ ಎಂಬಲ್ಲಿ ಒಂದು ಮಠದ ಮಠಾಧಿಕಾರಿಗಳಾಗಿರ್ತಾರೆ. ಒಂದು ದಿನ ಉರಿಲಿಂಗ ದೇವರು ನಂದವಾಡದ ಶಿವಭಕ್ತಿಯ ಸೂರಯ್ಯ ಅನ್ನುವಂಥವರಿಗೆ ಲಿಂಗ ದೀಕ್ಷೆಯನ್ನ ಕೊಡ್ಬೇಕು ಅಂತ ಅವರು ಆಹ್ವಾನಿಸಿದ್ರಿಂದ ಸೂರಯ್ಯನ ಮನೆಗೆ ಗುರುಗಳು ಬಂದಿರ್ತಾರೆ. ಅವರು ದಿವ್ಯ ಕಳೆಯನ್ನ ಹೊಂದಿದ್ರು. ಆ ಗುರುಗಳನ್ನ ಸೂರಯ್ಯನವರ ಕುಟುಂಬದವರು ಬಹಳ ಭಕ್ತಿ ಗೌರವದಿಂದ ಅವರನ್ನ ಆಹ್ವಾನಿಸ್ತಾರೆ. ಆ ದಿನ ಅನಿರೀಕ್ಷಿತವಾಗಿ ಸೂರಯ್ಯನ ಮನೆಗೆ ಪೆದ್ದಿ ಕಳ್ಳತನಕ್ಕೆ ಬಂದಿರ್ತಾರೆ. ಇದು ಸೂರಯ್ಯನವರ ಮನೆಯವರಿಗಾಗಲಿ ಗುರುಗಳಿಗಾಗಲಿ ಗೊತ್ತಿರಲಿಲ್ಲ. ಭವಿಗಳು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ನೋಡಬಾರದು ಅಂತ ಹೇಳ್ಬಿಟ್ಟು ಗುರುಗಳು ದೀಕ್ಷಾ ಕಾರ್ಯಕ್ರಮದ ಕೊಠಡಿಯ ಬಾಗಿಲುಗಳನ್ನ ಮುಚ್ಚಿಸ್ಬಿಡ್ತಾರೆ. ಆದ್ರೆ ಪೆದ್ದಯ್ಯನವರಿಗೆ ಈ ದೀಕ್ಷಾ ಕಾರ್ಯಕ್ರಮವನ್ನ ನೋಡಲೇಬೇಕು ಅನ್ನುವಂತಹ ಹಂಬಲ, ಕುತೂಹಲ ಜಾಸ್ತಿ ಆಗುತ್ತೆ. ಕದ್ದು ಕಾರ್ಯಕ್ರಮವನ್ನ ನೋಡಲು ಯಾರಿಗೂ ಗೊತ್ತಿಲ್ಲದಂತೆ ಸೂರಯ್ಯನ ಮನೆಯ ಮಾಳಿಗೆಯ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇತ್ತ ಉರಿಲಿಂಗ ದೇವರು ಸೂರಯ್ಯನಿಗೆ ಕೊಡುವಂತಹ ದೀಕ್ಷೆಯನ್ನ ಪೆದ್ದಯ್ಯನವರು ನೋಡ್ತಾರೆ. ನೋಡ್ಬಿಟ್ಟು ಅದರಲ್ಲೂ ಒಬ್ಬ ಶೂದ್ರನ ಮನಸ್ಸು ಪರಿವರ್ತನೆ ಹೊಂದಿ ನಾನೂ ಸಹ ಲಿಂಗ ದೀಕ್ಷೆಯನ್ನ ಪಡಿಬೇಕು ಅನ್ನುವಂತಹ ಹಂಬಲ ಜಾಸ್ತಿ ಆಗುತ್ತೆ. ಹೀಗೆ ಪರಿವರ್ತನೆಗೊಂಡಂತಹ ಪೆದ್ದಿಗಳ ಮನಸ್ಸು ಭಕ್ತಿಯ ಕಡೆಗೆ ತಿರುಗುತ್ತೆ. ಅವತ್ತೇ ನಿರ್ಧಾರ ಮಾಡಿದ್ರು, ತನ್ನ ಎಲ್ಲ ದುರ್ಗುಣಗಳನ್ನ ಬಿಟ್ಟು ಸತ್ಯಶುದ್ಧ ಮನಸ್ಸಿನಿಂದ ಲಿಂಗ ದೀಕ್ಷೆಯನ್ನ ಪಡೆದು ಭಕ್ತನಾಗುವಂತಹ ಹಂಬಲ ಉಂಟಾಗುತ್ತೆ. ಆದ್ರೆ ನಾನೊಬ್ಬ ಕೆಳಜಾತಿಗೆ ಸೇರಿದವನು, ನನಗೆ ಗುರುಗಳು ದೀಕ್ಷೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮನಸ್ಸಿನಲ್ಲಿ ಕಾಡುತ್ತೆ. ನನಗೆ ಲಿಂಗ ದೀಕ್ಷೆ ಕೊಡಿ ಅಂತ ಗುರುಗಳನ್ನ ಕೇಳೋದಾದ್ರೂ ಹೆಂಗೆ ಅನ್ನುವಂಥದ್ದು ಅವರಿಗೆ ಜಿಗುಪ್ಸೆ ಆಗುತ್ತೆ. ಏನಾದ್ರೂ ಆಗ್ಲಿ, ನಾನು ಗುರುಗಳಿಂದ ದೀಕ್ಷೆಯನ್ನ ಪಡಿಲೇಬೇಕು ಅನ್ನುವಂತಹ ದೃಢ ನಿರ್ಧಾರ ಮಾಡ್ತಾರೆ ಪೆದ್ದಯ್ಯನವರು. ಅಂದಿನಿಂದ 12 ವರ್ಷಗಳ ಕಾಲ ಯಾರಿಗೂ ಗೊತ್ತಾಗದಂತೆ ಪೆದ್ದಯ್ಯನವರು ಗುರುಗಳ ಮನವೊಲಿಸಲು ಅವರ ಮಠಕ್ಕೆ ಪ್ರತಿದಿನ ಬೆಳಗಿನ ಜಾವದಲ್ಲಿ ಯಾರಿಗೂ ಗೊತ್ತಾಗದಂತೆ ಕಟ್ಟಿಗೆಯ ಹೊರೆಯನ್ನ ತಂದು ಹಾಕುವಂತಹ ರೂಢಿಯನ್ನ ಮಾಡ್ಕೊಳ್ತಾರೆ. ಪ್ರತಿನಿತ್ಯ ಮಠದ ಆವರಣದಲ್ಲಿ ಕಟ್ಟಿಗೆಯ ಹೊರೆಗಳನ್ನು ನೋಡಿದಂತಹ ಗುರುಗಳು ಏನ್ ಮಾಡ್ತಾರೆ, ಯಾರು ಇದನ್ನೆಲ್ಲ ತಂದು ಹಾಕ್ತಾ ಇದ್ದಾರೆ, ಯಾವುದೇ ಪ್ರತಿಫಲ ಇಲ್ಲದೆ ಕಟ್ಟಿಗೆಯನ್ನು ತಂದು ಹಾಕ್ತಾ ಇದಾರಲ್ಲ, ಯಾರಿರ್ಬಹುದು ಅನ್ನುವಂತಹ ಚಿಂತನೆಯನ್ನ ಮಾಡ್ತಾರೆ. ಒಂದಿನ ಇವರನ್ನ ನಾನು ಕಂಡಿಡಲೇಬೇಕು ಅಂತ ಹೇಳ್ಬಿಟ್ಟು ಮಠದ ಹೊರಗಡೆ ಬೆಳಗಿನ ಜಾವದಲ್ಲಿಯೇ ಹೊರಗಡೆ ಬಂದು ನಿಲ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಪೆದ್ದಯ್ಯನವರು ಕಟ್ಟಿಗೆಯ ಹೊರೆಯನ್ನು ತೆಗೆದುಕೊಂಡು ಮಠದ ಆವರಣಕ್ಕೆ ಬರ್ತಾರೆ. ಕಟ್ಟಿಗೆ ಹೊರೆಯನ್ನ ಹಾಕಿದ ತಕ್ಷಣ ಗುರುಗಳು ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಮಠಕ್ಕೆ ಒಂದು ಕಟ್ಟಿಗೆಯನ್ನ ತಂದು ಹಾಕ್ತಾ ಇದೀಯಾ ಪ್ರತಿನಿತ್ಯ, ಯಾವುದೇ ಪ್ರತಿಫಲವಿಲ್ಲದೆ ತಂದು ಹಾಕ್ತಾ ಇದೆಯಲ್ಲ, ಯಾರು ನೀನು ಅಂತ ಏರು ದನಿಯಲ್ಲಿ ಕೇಳಿದಾಗ ಅವರಿಗೆ ಗಾಬರಿಯಾಗುತ್ತೆ. ಪೆದ್ದಯ್ಯನವರಿಗೆ ಗಾಬರಿಯಿಂದ ಸುಮ್ಮನೆ ನಿಂತ್ಕೊಂತಾರೆ. ಮತ್ತೆ ಯೋಚನೆ ಮಾಡ್ತಾರೆ, ನಾನು ಈ ಗುರುಗಳ ಹತ್ರ ಈ ದೀಕ್ಷೆ ವಿಚಾರ ಮಾತಾಡ್ಲಿಕ್ಕೆ ಇದೇ ಸೂಕ್ತವಾದ ಸಮಯ ಅಂತ ಯೋಚಿಸ್ಬಿಟ್ಟು ಸುಧಾರಿಸಿಕೊಳ್ತಾ ಹೇಳ್ತಾರೆ. ತಮ್ಮ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ಆಗ ಗುರುಗಳಿಗೆ ಬಹಳ ಕೋಪ ಬರುತ್ತೆ. ತನಗೆ ಲಿಂಗ ದೀಕ್ಷೆ ಕೊಡ್ಬೇಕು ಅಂತ ಕೇಳಿದ ಪೆದ್ದಿಗಳ ಮಾತಿಗೆ ಅವರಿಗೆ ಕೋಪ ಬಂದು ಕೆಂಡಾಮಂಡಲ ಆಗ್ಬಿಡ್ತಾರೆ. ಸುಮ್ಮನೆ ಈ ಕಟ್ಟಿಗೆಯ ಬೆಲೆ ಎಷ್ಟಿದೆ ಅಷ್ಟನ್ನ ತೆಗೆದುಕೊಂಡು ಇಲ್ಲಿಂದ ತೊಲಗು ಅಂತ ಗದರಿಸ್ಬಿಡ್ತಾರೆ. ಆದ್ರೂ ಕೂಡ ಪೆದ್ದಿಗಳು ಲಿಂಗ ದೀಕ್ಷೆಯನ್ನ ಇವರಿಂದ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾರೆ. ಪ್ರತಿದಿನ ಮಠದ ಹತ್ತಿರ ಬಂದು ದೀಕ್ಷೆ ಕೊಡುವಂತೆ ಗುರುಗಳನ್ನ ಪೀಡಿಸ್ತಾರೆ. ದಿನದಿಂದ ದಿನಕ್ಕೆ ಅವರ ಕಾಟ ಜಾಸ್ತಿಯಾದಾಗ ಅದರಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಗುರುಗಳು ಏನ್ ಮಾಡ್ತಾರೆ, ದಾರಿ ತೋಚದೆ ದಾರಿಯಲ್ಲೇ ಬಿದ್ದಿದ್ದಂತಹ ಒಂದು ಕಲ್ಲನ್ನ ಎತ್ತಿಕೊಂಡು ಘೇದ ಗಡಿಜ ಜಾದ ಗಡಿಜೆ ಅಂದ್ರೆ ಈ ಕಲ್ಲನ್ನು ತೆಗೆದುಕೋ, ತೊಲಗು ಇಲ್ಲಿಂದ ಅಂತ ಹೇಳಿ ಪೆದ್ದಿಗಳ ಕಡೆಗೆ ಎಸ್ದು ಬಿಡ್ತಾರೆ.
ಗುರುಗಳು ಕೈಯಲ್ಲಿ ಮುಟ್ಟಿ ಎಸೆದಂತಹ ಕಲ್ಲನ್ನೇ ಲಿಂಗ ಅಂತ ಭಾವಿಸಿ ತಮ್ಮ ಎರಡೂ ಕೈಗಳಿಂದ ಕಣ್ಣಿಗೊತ್ತಿಕೊಂಡು ಭಕ್ತಿ ಭಾವದಿಂದ ಆನಂದ ತುಂದಿಲ್ಲರಾಗಿ ಗುರುವಿತ್ತ ಕಲ್ಲೇ ಲಿಂಗ ಅಂತ ಹೇಳ್ಬಿಟ್ಟು ಪೂಜಿಸಿ ಪುನೀತರಾಗ್ತಾರೆ. ಓಡಾಡಿ ಮನೆಗೆ ಬಂದು ತನ್ನ ಪತ್ನಿ ಕಾಳವಯ್ಯನ್ನ ಕರೆದು, ಇವತ್ತು ಗುರುಗಳು ನನಗೆ ಕರುಣಿಸಿ ಲಿಂಗವನ್ನ ಅನುಗ್ರಹಿಸಿದ್ದಾರೆ, ಬೇಗ ಮನೆಯೆಲ್ಲ ಸ್ವಚ್ಛ ಮಾಡು, ಸ್ನಾನ ಮಾಡು, ಲಿಂಗ ಪೂಜೆ ಮಾಡಬೇಕು ಅಂತ ಹೇಳಿ ಅವಸರವಾಗಿ ಪತ್ನಿಗೆ ಹೇಳ್ತಾರೆ. ಪತಿಯ ಮಾತನ್ನ ಕೇಳಿದ ಕಾಳವಯ್ಯ ಅದನ್ನ ನಂಬಲಿಲ್ಲ. ಆಶ್ಚರ್ಯದಿಂದ ಲಿಂಗವನ್ನು ತೋರಿಸು ಅಂತ ಕೇಳ್ತಾರೆ. ಆಗ ಪೆದ್ದಿಗಳು ಗುರು ಕೊಟ್ಟ ಕಲ್ಲನ್ನೇ ತೋರಿಸ್ತಾರೆ. ಆಗ ಕಾಳವಯ್ಯಗೆ ಬಹಳ ಕೋಪ ಬಂದ್ಬಿಡುತ್ತೆ. ಈ ಕಲ್ಲು ತರಕಾಗಿ 12 ವರ್ಷಗಳ ಕಾಲ ಕಟ್ಟಿಗೆಯ ಹೊರೆಯನ್ನು ಆ ಮಠಕ್ಕೆ ಹೊತ್ತು ಹಾಕಿದ್ರಾ ಅಂತ ವ್ಯಂಗ್ಯವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ತನ್ನ ಗಂಡನ ಮುಗ್ಧತೆಗೆ ಮನದಲ್ಲೇ ಮರುಗ್ತಾರೆ. ತನ್ನ ಗಂಡನನ್ನು ಕುರಿತು, ನೀನೊಬ್ಬ ಶುದ್ಧ ಪೆದ್ದ, ಕಲ್ಲ ಎಂದಾದ್ರೂ ಲಿಂಗ ಆಗಕ್ ಸಾಧ್ಯನಾ? ಗುರುಗಳು ಎಂದಾದ್ರೂ ಅಸ್ಪೃಶ್ಯರಿಗೆ ಲಿಂಗವನ್ನ ಕೊಡಕ್ ಸಾಧ್ಯನಾ ಅಂತ ಹೇಳಿ ಆ ಕಲ್ಲನ್ನ ಆಕೆ ತಿರಸ್ಕಾರ ಮಾಡ್ತಾರೆ. ಆಗ ಪೆದ್ದಯ್ಯನಿಗೆ ಹೆಂಡತಿಯ ಮೇಲೆ ಬಹಳ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ಹೆಂಡತಿ ಆಡಿದ ಮಾತುಗಳಿಂದ ಕುಗ್ಗಿ ಹೋಗ್ತಾರೆ ಪೆದ್ದಯ್ಯ. ತನ್ನ ಹೆಂಡತಿಯ ಬಾಯಿಂದ ಬಂದಂತಹ ಕಲ್ಲು ಅನ್ನುವಂತಹ ಶಬ್ದವನ್ನ ಕೇಳಿದ ತಕ್ಷಣ ಪೆದ್ದಯ್ಯ ಒಂದು ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಕಲ್ಲು ಎಂದೆನಬೇಡ ದೂರ್ತಯೇ, ಮಲ್ಲಿಕಾರ್ಜುನ ಮೂರ್ತಿ ಈತನು, ಸಲ್ಲಲಿತ ಗುರುವಿನಿಂದ ಬಂದ ಭವನೆಲೆ ಎನ್ನುವಂತಹ ಮಾತಿನಿಂದ ತನ್ನ ಕೋಪವನ್ನ ಹೊರಹಾಕ್ತಾರೆ. ಗುರುಗಳು ನನ್ನ ಭಕ್ತಿಗೆ ಮೆಚ್ಚಿ ಅನುಗ್ರಹಿಸಿದ ಲಿಂಗ ಇದು ಅಂತ ಸತಿ ಕಾಳವೆಗೆ ಸಮಾಧಾನ ಮಾಡ್ತಾರೆ. ನಂತರ ಸತಿಪತಿಗಳಿಬ್ಬರೂ ಕೂಡ ಸೇರಿ ಏಕೋಭಾವದಿಂದ ಗುರು ಕೊಟ್ಟ ಕಲ್ಲನ್ನೇ ಲಿಂಗ ಅಂತ ಪೂಜಿಸಿದ್ರು. ಅಂದಿನಿಂದ ದಂಪತಿಗಳಿಗೆ ಗುರು ಕೊಟ್ಟ ಆ ಕಲ್ಲೇ ಲಿಂಗವಾಗುತ್ತೆ. ಘೇದ ಗಡಿಜ ಜಾದ ಗಡಿಜೆ ಎಂಬ ಗುರುವಿನ ಬಾಯಿಂದ ಬಂದಂತಹ ಮಾತೆ ಅವರಿಗೆ ಮಂತ್ರ ಆಯಿತು. ದಂಪತಿಗಳು ಭಾವಶುದ್ಧವಾಗಿ ಗುರು ಸೇವೆ ಮಾಡ್ತಾ ಲಿಂಗ ಪೂಜೆಯಲ್ಲಿ ಕಾಲ ಕಳೀತಾರೆ. ಹೀಗಿರುವಾಗ ನಂದವಾಡಗೆ ಎನ್ನುವಂತಹ ಊರಿನಲ್ಲಿ ಮಳೆ ಇಲ್ಲದೆ ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗಿ ನೀರಿಗಾಗಿ ಜನ ಕಂಗಾಲಾಗಿದ್ರು. ದನ ಕರು ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿನ ಬರ ಬಂದು ಊರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಯಿತು. ಆಗ ರಾಜ ಊರಿನಲ್ಲಿ ಒಂದು ಕೆರೆಯನ್ನು ಕಟ್ಟಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಎಷ್ಟು ಆಳವಾಗಿ ಬಗೆದ್ರೂ ಕೂಡ ನೀರು ಬರಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ದೊಡ್ಡ ಬಂಡೆಕಲ್ಲೇ ಹಾಸಿಕೊಂಡಿದ್ದುದನ್ನ ಕಂಡು ನೀರು ಬರುವಂತಹ ಯಾವ ಸೂಚನೆಯೂ ಕಾಣದೇ ಇದ್ದಾಗ ಇದಕ್ಕೆ ಉರಿಲಿಂಗ ದೇವರೇ ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳಿ ರಾಜ ಗುರುಗಳ ಹತ್ರ ಹೋಗ್ತಾರೆ. ಈ ವಿಚಾರವನ್ನ ತಿಳಿದಂತಹ ಗುರುಗಳು ತಮ್ಮ ಎಲ್ಲ ಶಿಷ್ಯರೊಂದಿಗೆ ಆ ಕೆರೆಯ ವೀಕ್ಷಣೆಗಾಗಿ ಹೋಗ್ತಾರೆ. ಅಲ್ಲಿ ನೋಡಿದಾಗ ಕೆರೆಯ ತುಂಬೆಲ್ಲ ಹಾಸಿಕೊಂಡಿದ್ದಂತಹ ಬಂಡೆಗಲ್ಲನ್ನ ನೋಡಿ, ಇದು ಮನುಷ್ಯರಿಂದ ಆಗುವಂತಹ ಕೆಲಸ ಅಲ್ಲ, ನೋಡೋಣ ದೇವರಿಚ್ಛೆ ಅಂತ ಹೇಳ್ಬಿಟ್ಟು ಶಿಷ್ಯ ಪೆದ್ದಯ್ಯನ ಕಡೆಗೆ ನೋಡ್ತಾರೆ. ಪೆದ್ದಯ್ಯನವರು ಅವರ ಆದೇಶ ಪಾಲನೆಗಾಗಿ ಸಿದ್ಧರಾಗಿ ಗುರು ಕೊಟ್ಟ ಇಷ್ಟಲಿಂಗ ಅಂದ್ರೆ ಗುರು ಕೊಟ್ಟ ಕಲ್ಲನ್ನೇ ಇಷ್ಟಲಿಂಗವನ್ನು ಮನದಲ್ಲಿ ನೆನೆದು ನಮಸ್ಕರಿಸಿ ಘೇದ ಗಡಿಜ ಅಂತ ಹೇಳಿದ ತಕ್ಷಣ ಪೆದ್ದಯ್ಯ ಆ ಒಂದು ಅವರ ಆಯುಧದಿಂದ ಕಲ್ಲಿನ ಹಾಸು ಬಂಡೆಗೆ ಹೊಡಿತಾರೆ. ಆ ಇಷ್ಟಲಿಂಗವನ್ನ ಆಸು ಬಂಡೆಗೆ ಮುಟ್ಟಿಸ್ತಾರೆ. ಆ ತಕ್ಷಣ ಆ ಬಂಡೆ ಒಡೆದು ಚೂರಾಯಿತು ಅನ್ನುವಂತಹ ವಿಚಾರವನ್ನ ನಾವು ಅವರ ಇತಿಹಾಸದಲ್ಲಿ ನೋಡ್ತೇವೆ. ನೀರಿನ ಝರಿ ಕಾರಂಜಿಯಾಗಿ ಪವಾಡ ಸದೃಶವಾಗಿ ನೀರು ಹರಿದು ಕೆರೆ ತುಂಬಿ ಹೋಯಿತು ಅನ್ನುವಂಥದ್ದು. ಜನರೆಲ್ಲ ಸಂತೋಷದಿಂದ ಉರಿಲಿಂಗ ದೇವರನ್ನು ಮತ್ತೆ ಅವರ ಶಿಷ್ಯ ಪೆದ್ದಯ್ಯನನ್ನು ಮನದುಂಬಿ ಹಾಡಿ ಹೊಗಳಿದ್ರು ಅನ್ನುವಂಥದ್ದನ್ನ ಇತಿಹಾಸದಲ್ಲಿ ನೋಡ್ತೇವೆ. ನಂತರ ಉರಿಲಿಂಗ ದೇವರು ತಮ್ಮ ಮಠಕ್ಕೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸುವಾಗ ಸಂಪ್ರದಾಯವಾಗಿ ಸತ್ಕುಲ ಬ್ರಹ್ಮಚಾರಿಯನ್ನೇ ನೇಮಿಸುವುದು ಸಾಮಾನ್ಯವಾಗಿ ವಾಡಿಕೆಯಾಗಿತ್ತು. ಆದರೆ ಉರಿಲಿಂಗ ದೇವರು ಇವುಗಳನ್ನ ಪರಿಗಣಿಸದೆ ಅಸ್ಪೃಶ್ಯನು ಗೃಹಸ್ಥನೂ ಆದಂತಹ ಪೆದ್ದಯ್ಯನನ್ನು ಆಯ್ಕೆ ಮಾಡಿಕೊಳ್ತಾರೆ. ಇದು ಸಂಪ್ರದಾಯವಾದಿಗಳಿಗೆ ಸರಿ ಅಂತ ಅನಿಸೋದಿಲ್ಲ. ಅನೇಕ ಜನ ಶಿಷ್ಯರು ಬ್ರಹ್ಮಚಾರಿಗಳು ಮಠದ ಸಂಪ್ರದಾಯದಂತೆ ನಮ್ಮಲ್ಲಿಯೇ ಯಾರನ್ನಾದ್ರೂ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕು ಅಂತ ಕೇಳ್ಕೊಂತಾರೆ. ಆದ್ರೆ ಗುರುಗಳು ಆ ಮಾತಿಗೆ ಒಪ್ಪದೆ ತಮ್ಮ ನಿರ್ಧಾರ ಅಚಲ ಅನ್ನುವಂಥದ್ದನ್ನ ಹೇಳಿದಾಗ ತಮ್ಮ ಪಟ್ಟು ಬಿಡದಂತಹ ಶಿಷ್ಯರು ಗುರುಗಳ ಮೇಲೆ ಹಲವಾರು ರೀತಿಯ ಒತ್ತಡಗಳನ್ನ ತರ್ತಾರೆ. ಆದ್ರೂ ಕೂಡ ಗುರು ಅವರ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಈ ಸಂಪ್ರದಾಯಗಳು
ಮಾನವ ನಿರ್ಮಿತವಾದವೇ ಹೊರತು ದೇವ ನಿರ್ಮಿತವಲ್ಲ. ಜಾತಿ ಪದ್ಧತಿ ಮತ್ತೆ ಹುಟ್ಟಿನಿಂದಲೇ ವ್ಯಕ್ತಿಯ ಯೋಗ್ಯತೆಯನ್ನ ನಿರ್ಧರಿಸುವುದು ಸರಿಯಲ್ಲ ಅಂತ ತಿಳಿಸ್ತಾರೆ. ಜಾತಿ ಪದ್ಧತಿಯನ್ನು ಬಸವಾದಿ ಶರಣರು, ದಾರ್ಶನಿಕವರು ಬಹಳ ಬಲವಾಗಿ ಖಂಡಿಸಿದ್ದಾರೆ. ಹಾಗಾಗಿ ನಾನು ಮಠದ ಉತ್ತರಾಧಿಕಾರಿಯಾಗಿ ಅಸ್ಪೃಶ್ಯ ಸ್ತರದಿಂದ ಬಂದಂತಹ ಪೆದ್ದಯ್ಯನನ್ನೇ ನೇಮಿಸ್ತೀನಿ ಅಂತ ಹೇಳಿದಾಗ, ಆದ್ರೂ ಹಠ ಬಿಡದ ಶಿಷ್ಯರು ಗುರುಗಳ ಜೊತೆ ವಾದ ವಿವಾದ ಮಾಡ್ತಾರೆ. ಶಿಷ್ಯರ ಈ ಒತ್ತಡಕ್ಕೆ ಬೇಸತ್ತಂತಹ ಗುರುಗಳು ತಮ್ಮ ಶಿಷ್ಯರಲ್ಲಿರುವಂತಹ ಭಕ್ತಿಯ ನಿಷ್ಠೆಯನ್ನ ಪರೀಕ್ಷಿಸಲಿಕ್ಕಾಗಿ ಒಂದು ಉಪಾಯವನ್ನ ಮಾಡ್ತಾರೆ. ಕಾಡಿನಿಂದ ಕಟ್ಟಿಗೆಯ ಹೊರೆಗಳನ್ನ ತರಿಸಿ ಒಂದೇ ಕಡೆ ರಾಶಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿಸ್ತಾರೆ. ಅದೆಲ್ಲ ಸುಟ್ಟು ಬೆಂಕಿ ಆದ ಮೇಲೆ ಯಾರು ಈ ಕೆಂಡದ ಮೇಲೆ ನಡೀತಾರೋ ಅವರಿಗೆ ಈ ಮಠದ ಉತ್ತರಾಧಿಕಾರಿಯಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಗುರುಗಳ ಈ ಮಾತನ್ನ ಕೇಳಿದ ತಕ್ಷಣ ಶಿಷ್ಯರೆಲ್ಲರೂ ಕೂಡ ಕಕ್ಕಾಬಿಕ್ಕಿಯಾಗಿ ಹೋಗ್ತಾರೆ. ಆದ್ರೆ ಪೆದ್ದಯ್ಯ ಮಾತ್ರ ನಿಂತ ಜಾಗದಿಂದ ಕದಲಿಲ್ಲ. ಅಷ್ಟೇ ಅಲ್ಲ, ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡಿದು ಬೆಂಕಿಯ ಮೇಲೆ ಸರಾಗವಾಗಿ ನಡೆದುಕೊಂಡು ಹೋಗ್ತಾರೆ. ಅವರ ಭಕ್ತಿಗೆ ಮೆಚ್ಚಿದಂತಹ ಉರಿಲಿಂಗ ದೇವರು ನೈಜವಾಗಿ ಅಂದ್ರೆ ಸಾಂಪ್ರದಾಯಿಕವಾಗಿ ಯಾವ ರೀತಿ ದೀಕ್ಷೆಯನ್ನ ಕೊಡಬೇಕಾಗಿತ್ತೋ ಆ ತರ ದೀಕ್ಷೆಯನ್ನ ಕೊಟ್ಟು ಆ ನಂತರದಲ್ಲಿ ಅವರಿಗೆ ಉರಿಲಿಂಗ ಪೆದ್ದಿ ಎನ್ನುವಂತಹ ಮರುನಾಮಕರಣವನ್ನ ಮಾಡ್ತಾರೆ. ಅಂದಿನಿಂದ ಉರಿಲಿಂಗ ಪೆದ್ದಿಗಳಾದ್ರು ಪೆದ್ದಯ್ಯನವರು. ವಚನಕಾರರಾದಂತಹ ಉರಿಲಿಂಗ ಪೆದ್ದಿದ್ದಾರೆ. ಇವರ ಒಂದೊಂದು ವಚನಗಳು 2-3 ಪುಟಗಳಷ್ಟು ಇರುವುದನ್ನ ನಾವು ನೋಡಬಹುದು. ಅವರ ಜೀವನವೇ ಒಂದು ಪವಾಡ ಸದೃಶವಾದದ್ದು. ಕೆಳವರ್ಗಕ್ಕೆ ಸೇರಿದ ಮತ್ತೆ ಅನಕ್ಷರಸ್ಥರಾದಂತಹ ಉರಿಲಿಂಗ ಪೆದ್ದಿಗಳ ಬದುಕು ಉರಿಲಿಂಗ ದೇವರು ನೀಡಿದಂತಹ ಲಿಂಗ ದೀಕ್ಷೆಯಿಂದಾಗಿ ಗುರುಕಾರುಣ್ಯ ಹೊಂದಿ ಬಹುದೊಡ್ಡ ತಿರುವನ್ನ ಪಡೆಯಿತು. ಅದಕ್ಕೆ ಅವರ ವಚನಗಳೇ ಸಾಕ್ಷಿ. ಶ್ರೀ ಗುರು ರೂಪಾಗಿ ಬಂದು ದೀಕ್ಷೆಯ ಮಾಡಿ ಶಿವಲಿಂಗವ ಬಿಜಯಂಗೈಸಿ ಕೊಟ್ಟಿರಿ, ಜಂಗಮವ ತೋರಿದಿರಿ, ಇದು ಕಾರಣ ನಾ ನಿಮ್ಮ ಬಲ್ಲೆನು ಎನ್ನನೂ ನೀವು ಬಲ್ಲಿರಿ, ನಿಮ್ಮ ಶಿಶುವೆಂದು ಕರುಣಿಸಿ ಪ್ರಸಾದವನಿಕ್ಕಿ ರಕ್ಷಿಸಿದಿರಿ ಎನ್ನುವಂತಹ ಗುರು ಉರಿಲಿಂಗ ದೇವರಿಂದ ಬಂದಂತಹ ಇಷ್ಟಲಿಂಗ ಪ್ರಾಪ್ತವಾದ ಸಂದರ್ಭವನ್ನ ಉರಿಲಿಂಗ ಪೆದ್ದಿಗಳು ಭಾವ ತುಂದಿಲ್ಲರಾಗಿ ನೆನೆಯುತ್ತಾರೆ. ಗುರು ಅನುಗ್ರಹಿಸಿದ ಕಲ್ಲನ್ನೇ ಲಿಂಗ ಅಂತ ಸದ್ಭಾವದಿಂದ ಪೂಜಿಸಿ ನಂಬಿದ್ರಿಂದ ಅವರ ಸದ್ಭಕ್ತಿಯಾಯಿತು. ಅದನ್ನೇ ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಸದ್ಗುರುವೇ ಸರ್ವಶ್ರೇಷ್ಠನು, ಸದ್ಗುರುವೇ ಸರ್ವ ಪೂಜ್ಯನು, ಸದ್ಗುರುವೇ ಸರ್ವ ಕಾರಣವಯ್ಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬಂತಹ ವಚನದಲ್ಲಿ ಉರಿಲಿಂಗ ಪೆದ್ದಿಗಳ ವೈಯಕ್ತಿಕ ಬದುಕಿಗೆ ಬರೆದಂತಹ ಬಹುದೊಡ್ಡ ಭಾಷ್ಯದಂತಾಗಿದೆ. ಜಗತ್ತಿನಲ್ಲಿ ಜ್ಞಾನಕ್ಕೆ ಉಚ್ಚ ನೀಚ ಎನ್ನುವಂತಹ ಭೇದ ಭಾವವಿಲ್ಲ, ವಯಸ್ಸಿನ ಅಂತರವಿಲ್ಲ, ಕಟ್ಟುಪಾಡುಗಳಿಲ್ಲ, ಮೇಲು ಕೀಳಿನ ಭಾವನೆಗಳಿಲ್ಲ. ಜ್ಞಾನಾರ್ಜನೆಗೆ ಮುಖ್ಯವಾಗಿ ಬೇಕಾಗಿರುವುದು ಮನುಷ್ಯನಲ್ಲಿರುವಂತಹ ಶ್ರದ್ಧೆ, ಜ್ಞಾನ. ಉರಿಲಿಂಗ ಪೆದ್ದಿಗಳು ಲಿಂಗಧಾರಿಗಳಾದ ಮೇಲೆ ಊಟ ನಿದ್ರೆಗಳ ಪರಿವೇ ಇಲ್ಲದೆ ಜ್ಞಾನದಾಹಿಯಾಗಿ ಅಧ್ಯಯನಶೀಲರಾಗಿ ತಮ್ಮ ಜ್ಞಾನದ ಹಸಿವನ್ನ ಅವರು ಹಿಂಗಿಸಿಕೊಳ್ತಾರೆ. ಅವರಿಗೆ ಜ್ಞಾನ ಅನಾಯಾಸವಾಗಿ ಬಂದದ್ದಲ್ಲ, ಅವರ ಲೋಕಜ್ಞಾನ ಬರೀ ಪುಸ್ತಕದಿಂದ ಬಂದದ್ದಲ್ಲ. ತಾರ್ಕಿಕ ಮನೋಭಾವದ ಉರಿಲಿಂಗ ಪೆದ್ದಿಗಳು ತಮ್ಮ ಬದುಕಿನ ಸರ್ವಾಂಗೀಣ ಬೆಳವಣಿಗೆಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವೀಕರಿಸುವುದು ಕಂಡುಬರುತ್ತೆ. ಶ್ರೀ ಗುರುಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಶ್ರೀ ಗುರುವ ಕಂಡೆನು, ಶಿವಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣನಲ್ಲಿ ಶಿವಲಿಂಗವ ಕಂಡೆನು ಎನ್ನುವಂತಹ ತಮ್ಮ ವಚನದಲ್ಲಿ ಹೇಳ್ತಾ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಸದ್ಭಕ್ತಿ ಬಸವಣ್ಣಂಗಳವಟ್ಟಿತ್ತು, ಬಸವಣ್ಣನೇ ಭಕ್ತನು, ಬಸವಣ್ಣನ ನೆನೆವುದೇ ಭಕ್ತಿಯ ಪಥವು, ಬಸವಣ್ಣನ ನೆನೆವುದೇ ಮುಕ್ತಿಯ ಪಥವು, ಬಸವಣ್ಣನ ನೆನೆದು ಬದುಕಿದೆನಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಹೀಗೆ ಹೇಳುವಂತಹ ಉರಿಲಿಂಗ ಪೆದ್ದಿಗಳು ಗುರು ಬಸವಣ್ಣನವರ ಬಗ್ಗೆ ಹೊಂದಿರುವಂತಹ ಭಕ್ತಿಯ ಅನ್ಯೋನ್ಯತೆಯ ಶೃಂಗಪ್ರಾಯವಾಗಿದೆ. ಇವರ ವಚನಗಳಲ್ಲಿ ಗುರು ಲಿಂಗ ಜಂಗಮಗಳ ಮಹಿಮೆ ವಿವರವಾಗಿ ಹೇಳ್ತಾರೆ. ಇವರು ರಚಿಸಿರುವಂತಹ ವಚನಗಳನ್ನ ಪರಾಮರ್ಶಿಸಿ ನೋಡಿದಾಗ ಅವರ ಅಚಲವಾದ ಗುರು ಭಕ್ತಿ, ಅಚಲವಾದ ನಿಷ್ಠೆಯು ಧವಳ ಪ್ರಕಾಶವಾಗಿ ಬೆಳಗೋದನ್ನ ನಾವು ನೋಡಬಹುದು. ಗುರು ಕರುಣೆಯು ಮುಖ್ಯ ಎನ್ನುವುದನ್ನ ಅವರ ವಚನಗಳಲ್ಲಿ ಕಾಣ್ತೇವೆ. ಮದ್ಗುರುವೇ ಸದ್ಗುರುವೇ ತ್ರಿ ಜಗದ್ಗುರುವೇ ಶಿವಂಗೆ ಮಾತೆಯಾದ ಮನೋರಥವೀವ ಮಹದ್ಗುರುವೇ ಶಿವ ಶಿವ ಉಪಮಾತೀತನೇ. ಗುರು ಅಂದ್ರೆ ಉಪಮೆಗೆ ಸಿಲುಕದ್ದು ಎನ್ನುವಂತಹ ಉರಿಲಿಂಗ ಪೆದ್ದಿಗಳು ಅನುಭಾವಿಗಳು, ದಾರ್ಶನಿಕರು ಆಗಿದ್ರು.
ಅಸ್ಪೃಶ್ಯರಾಗಿ ಹುಟ್ಟಿದ ಇವರು ಸಾಧನೆಯಿಂದ ದಿವ್ಯ ಮಾರ್ಗದಲ್ಲಿ ನಡೆದು ಸರ್ವರಿಗೂ ಬೋಧೆ ಮಾಡುವಂತಹ ಮಹೋನ್ನತ ಗುರು ಪದವಿಗೇರಿದ್ದು ಗುರುವಿನಿಂದ ಇಷ್ಟಲಿಂಗ ಪಡೆದಂತಹ ಸಂದರ್ಭದಲ್ಲೂ ಕೂಡ ಮನದುಂಬಿ ಸ್ಮರಿಸ್ತಾರೆ. ಶರಣ ಸಮೂಹದಲ್ಲಿ ಶ್ರೇಷ್ಠ ಅನ್ನಿಸಿಕೊಳ್ತಾರೆ. ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ, ಅದರಲ್ಲೂ ಸಮಾಜದ ತಿರಸ್ಕಾರಕ್ಕೆ ಒಳಗಾದಂತಹ ಅಂತ್ಯಜರಾಗಿ ಅಂದಿನ ಮೇಲ್ವರ್ಗದ ಕಪಿಮುಷ್ಟಿಯಲ್ಲಿ ಸಿಲುಕಿ ನೊಂದು ದಲಿತರ ಬದುಕಿಗೆ ಉರಿಲಿಂಗ ಪೆದ್ದಿಗಳು ಹಿಡಿದಂತಹ ಕನ್ನಡಿಯಾಗಿದೆ. ಇಷ್ಟಲಿಂಗವನ್ನ ಕುರಿತು ಒಂದು ವಚನದಲ್ಲಿ ಹೇಳ್ತಾರೆ, ನಿತ್ಯ ನಿರಂಜನ ಪರಂಜ್ಯೋತಿ ಲಿಂಗವು ಪ್ರತ್ಯಕ್ಷವಾಗಿ ಎನ್ನ ಕರಸ್ಥಲಕ್ಕೆ ಬಂದಿರಲು ಮತ್ತೊಂದ ನೆನೆದು ಬದುಕಿದೆನೆಂಬುದು ಅಜ್ಞಾನ ನೋಡ. ಹೀಗೆ ಅವರ ವಚನಗಳಲ್ಲಿ ಗುರು ಭಕ್ತಿ ಅಪ್ರತಿಮ ಲಿಂಗ ನಿಷ್ಠೆಯು ಮೇಳೈಸಿ ಬಂದಿರುವುದು ಕಂಡುಬರುತ್ತೆ. 12ನೇ ಶತಮಾನದಲ್ಲಿ ಜರುಗಿದ ಜಾತಿ ಮತ್ತೆ ವರ್ಗ ಸಂಘರ್ಷ, ಮೇಲು ಕೀಳಿನ ಭಾವನೆ, ಲಿಂಗ ತಾರತಮ್ಯ ಮುಂತಾದವುಗಳನ್ನು ಹೋಗಲಾಡಿಸಲು ಮತ್ತು ಸಮಾಜದಲ್ಲಿ ಸಮಾನತೆ ತರುವಂತಹ ಜಾತ್ಯತೀತ ಮನೋಧರ್ಮ ವಚನಕಾರರದಾಗಿತ್ತು. ಪ್ರಾರಂಭದಲ್ಲಿ ಇವರ ಹೃದಯ ತಳಮಳದಿಂದ ಹಿಡಿದು ಗುರುವಿನಿಂದ ಲಿಂಗ ದೀಕ್ಷೆ ಪಡೆದು ಶರಣ ಸ್ಥಿತಿಗೆ ಏರುವವರೆಗೂ ಕೂಡ ಅವರ ಸಾಧನೆಯು ವಿವಿಧ ಮಜಲುಗಳಲ್ಲಿ ಯಥಾವತ್ತಾಗಿ ಮೂಡಿರೋದ್ರಿಂದ ಅವರ ವಚನಗಳು ಸಾಧಕರಿಗೆ ಸಾಧನೆಯ ಮಾರ್ಗವಾಗಿ ತೋರುತ್ತೆ. ಇವರು ಕಲ್ಯಾಣದ ಶರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ತಮ್ಮ ಸಾಧನೆ ಮತ್ತೆ ವಚನಗಳ ಮೂಲಕ ಅರಿವಿನ ಸಾಮಾಜಿಕ ಅಸಮಾನತೆಗಳನ್ನ ಪ್ರಶ್ನಿಸಿ ಭಕ್ತಿಯ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಅಮೃತ ಸರ್ವರಿಗೂ ಅಮೃತವಾಗಿಪ್ಪುದಲ್ಲದೆ ಕೆಲವರಿಗೆ ಅಮೃತವಾಗಿ ಕೆಲವರಿಗೆ ವಿಷವಾಗದು ನೋಡ. ಎಂತೂ ಅಂತೆ ಶ್ರೀ ಗುರುವು ಸರ್ವರಿಗೂ ಗುರುವಾಗಬೇಕಯ್ಯ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಗುರುವಾದವನು ತಮ್ಮ ಬಳಿಗೆ ಬಂದಂತಹ ಮಕ್ಕಳನ್ನ ಜಾತಿ, ಮತ, ಲಿಂಗ ಭೇದ, ಸಂಪತ್ತು, ವಯಸ್ಸಿನ ಭೇದವಿಲ್ಲದೆ ಗದ್ದುಗೆ ಪ್ರಾಂತ್ಯದ ಹಿನ್ನೆಲೆಯಲ್ಲಿ ಒಬ್ರು ಮೇಲು ಒಬ್ರು ಕೀಳು ಅಂತ ತಾರತಮ್ಯ ಮಾಡದೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಸಮಾನವಾಗಿ ಹೇಳಿಕೊಡಬೇಕು ಅನ್ನುವಂತಹ ಸಂಗತಿಯನ್ನ ಕೂಡ ಇವರು ಈ ವಚನದಲ್ಲಿ ಹೇಳ್ತಾರೆ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ದೇವ ನೀನಿಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ, ಈ ಪರಿಯ ಮಾಡುವವರಿನ್ನಾರು ಹೇಳ, ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ, ಇನ್ನೇಕೆ ಜವನಿಕೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಸರ್ವರಿಗೂ ಶರಣು ಶರಣಾರ್ಥಿ.